ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ, ಅದರಲ್ಲೂ ಕೂಡ ಕಳೆದ ಒಂದು ವಾರ 10 ದಿನಗಳಿಂದ ರಾಜ್ಯದಾದ್ಯಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಿಗ್ತಿರುವಂಥ ಜನ ಬೆಂಬಲಕ್ಕೆ ಇಡೀ ರಾಜ್ಯದ ಬಿಜೆಪಿ ನಾಯಕರು ಜೊತೆಗೆ ಕೇಂದ್ರದ ಬಿಜೆಪಿ ನಾಯಕರು ತಂಡ ಹೊಡೆದಿದ್ದಾರೆ. ಯತ್ನಾಳ್ಗೆ ಸಿಗ್ತಿರುವಂಥ ಜನ ಬೆಂಬಲ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸಿರುವಂತಹ ಈ ಬಿಜೆಪಿಯ ನಾಯಕರು ಈಗ ಒಂದು ರೀತಿಯಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಬಿಜೆಪಿಯ ಟಾಪ್ ನಾಯಕ ಇದೇ ಯತ್ನಾಳ್ ಬಗ್ಗೆ ಒಂದು ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಕೂಡ ಕೇಂದ್ರದ ಸಚಿವರೊಬ್ಬರ ಬಳಿ ಪ್ರಮುಖ ನಾಯಕ, ನಂಬರ್ 2 ಪೊಸಿಷನಲ್ಲಿರುವಂಥ ಒಬ್ಬ ನಾಯಕ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತು ಕೇಂದ್ರದ ಬಿಜೆಪಿಯ ರಾಜಕೀಯದಲ್ಲೂ ಕೂಡ ಭಾರಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಹಾಗಾದರೆ ಯತ್ನಾಳ್ ಬಗ್ಗೆ ಆ ನಾಯಕ ಹೇಳಿದೇನು, ಆ ನಾಯಕನ ಅಭಿಪ್ರಾಯ ಏನು, ಇದು ರಾಜ್ಯದಲ್ಲಿ ಬದಲಾವಣೆಗೆ ಹೊಸ ನಾಂದಿಯನ್ನು ಬರೆಯುತ್ತಾ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ರಾಜ್ಯ ರಾಜಕೀಯದಲ್ಲಿ, ಅದರೂ ಕೂಡ ಬಿಜೆಪಿಯ ರಾಜ್ಯ ರಾಜಕೀಯದಲ್ಲಿ ಈಗ ಒಂದೇ ಒಂದು ಚರ್ಚೆ ಆಗ್ತಿರುವಂಥದ್ದು ಯತ್ನಾಳ್ಗೆ ಸಂಬಂಧಪಟ್ಟಂತಹ ಚರ್ಚೆ. ಎಲ್ಲೆಲ್ಲಿ ಬಿಜೆಪಿಯ ನಾಯಕರು, ರಾಜ್ಯದ ಬಿಜೆಪಿ ನಾಯಕರು ಹೋಗ್ತಿದ್ದಾರೋ ಅಲ್ಲೆಲ್ಲ ಈ ಉಚ್ಚಾಟಿತ ಬಿಜೆಪಿಯ ಶಾಸಕ ಯತ್ನಾಳ್ ಹೋಗ್ತಾ ಇದ್ದಾರೆ. ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಯಾವ ರೀತಿಯಾದಂಥ ಜನಬೆಂಬಲ ವ್ಯಕ್ತವಾಗ್ತಿದೆ ಅನ್ನೋದನ್ನು ಬಹುಶಃ ನೀವು ಕೂಡ ಕಣ್ಣಾರೆ ಕಂಡಿರ್ತೀರ. ಯತ್ನಾಳ್ಗಿರುವಂಥ ಕ್ರೇಜನ್ನು ನೋಡಿ ಬಹುಶಃ ಪ್ರತಿಯೊಬ್ಬರು ಕೂಡ ದಂಗಾಗಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ, ಜಾಗದಿಂದ ಜಾಗಕ್ಕೆ ಯತ್ನಾಳ್ ಅವರ ಕ್ರೇಜ್ ಜಾಸ್ತಿ ಆಗ್ತಾನೆ ಹೋಗ್ತಿರುವಂಥದ್ದು ಮತ್ತು ಯತ್ನಾಳ್ ಕಾರ್ಯಕ್ರಮದಲ್ಲಿ ಬರಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೋಸ್ಕರ ಅವರನ್ನು ಇನ್ವೈಟ್ ಮಾಡ್ತಿರೋರಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹಿಂದೂ ಪರ ಸಂಘಟನೆಗಳು ಯತ್ನಾಳ್ ಬಂದರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ಅಂದುಕೊಳ್ತಾ ಇರೋದು. ಇದನ್ನೆಲ್ಲ ನೋಡ್ತಾ ಇರುವಂಥ ಹೊತ್ತಲ್ಲಿ ಡೆಲ್ಲಿಯಿಂದ ದೊಡ್ಡದೊಂದು ಬ್ರೇಕಿಂಗ್ ನ್ಯೂಸು ಹೊರಗಡೆ ಬಂದಿದೆ. ಹೌದು, ಡೆಲ್ಲಿಯ ಆ ಪ್ರಮುಖ ನಾಯಕ, ನಂಬರ್ 2 ಪೊಸಿಷನಲ್ಲಿರುವಂಥ ನಾಯಕ ಯತ್ನಾಳ್ ಬಗ್ಗೆ ಈಗ ಅಚ್ಚರಿಯ ಮಾತುಗಳನ್ನು ಆಡಿರುವಂಥದ್ದು, ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಇದು ಬದಲಾವಣೆಯ ಮಹಾಪರ್ವ ಆಗುತ್ತಾ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಒಂದು ರೀತಿಯಲ್ಲಿ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ನೇರ ಮತ್ತು ನಿಷ್ಠುರವಾಗಿ ಮತ್ತು ಕಟುವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡಿದಂಥ ಕಾರಣಕ್ಕೋಸ್ಕರ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದರು. ಯತ್ನಾಳ್ ಉಚ್ಚಾಟನೆ ಆದರೂ ಅನ್ನೋದಕ್ಕಿಂತಲೂ ಕೂಡ ಯತ್ನಾಳನ್ನು ಉಚ್ಚಾಟನೆ ಮಾಡಿಸಿದರು. ಯಾವ ರೀತಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆದರೂ ಅದೇ ರೀತಿ ಪಕ್ಷಕ್ಕೆ ವಾಪಸ್ಸು ತನ್ನನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಈಗ ತಮ್ಮ ಕದರನ್ನು, ತಮ್ಮ ಆಟವನ್ನು ಶುರು ಮಾಡಿದ್ದಾರೆ. ಹೌದು, ನಾನಿವಾಗ ಸ್ವತಂತ್ರ, ಯಾವಾಗ ನಾನು ಉಚ್ಚಾಟನೆ ಆದ್ನೋ ಆ ಕ್ಷಣದಿಂದ ನಾನು ಸ್ವತಂತ್ರ, ನನ್ನನ್ನು ಯಾರೂ ಕೂಡ ಕೇಳೋ ಹಾಗಿಲ್ಲ, ಇದೇ ಒಳ್ಳೆಯದಾಯಿತು ಅಂತೇಳಿ ಅಂದ್ಕೊಂಡಂತಹ ಯತ್ನಾಳ್ ಸರಿಯಾದಂಥ ತಿರುಗೇಟನ್ನು ಕೊಡೋದಕ್ಕೆ ಶುರು ಮಾಡಿದರು. ಸದ್ಯ ಕಳೆದ ಒಂದು 15 ದಿನಗಳವರೆಗೂ ಕೂಡ ಹೆಚ್ಚು ಸುದ್ದಿಯಲ್ಲಿರಲಿಲ್ಲ ಯತ್ನಾಳ್. ಅದಕ್ಕಿಂತ ಮುಂಚೆನೂ ಕೂಡ ಸೈಲೆಂಟ್ ಆಗಿದ್ದರು, ಸೆಷನಲ್ಲಿ ಸ್ವಲ್ಪ ಸದ್ದು ಮಾಡಿದರು. ಅದಾದ ಬಳಿಕ ಮೊನ್ನೆವರೆಗೂ ಕೂಡ ಸೈಲೆಂಟ್ ಆಗಿದ್ದಂಥ ಯತ್ನಾಳ್ ಈಗ ಒಂದು 10-15 ದಿನದಿಂದ ನಿರಂತರವಾಗಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಯತ್ನಾಳ್ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಪಕ್ಷ ಸಂಘಟನೆಯಲ್ಲಿ ಅನ್ನೋದನ್ನು ಈಗ ತೋರಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ತಮ್ಮದೇ ಆದಂಥ ಒಂದು ಪಕ್ಷವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಒಂದು ವಿಶೇಷವಾದಂಥ ಹೆಸರನ್ನು ಕೂಡ ಇಟ್ಟಿದ್ದಾರೆ ಮತ್ತು ಬುಲ್ಡೇಸರ್ ಒಂದು ಚಿತ್ರವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. JCBಯ ಚಿತ್ರವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೆಸೇಜ್ ಇಷ್ಟೇ, ಬುಲ್ಡೇಸರ್. JCB ಅಂದರೆ ಬುಲ್ಡೇಸರ್. ಅಂದರೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಇದ್ದಾರೋ ಅದೇ ರೀತಿ ರಾಜ್ಯದಲ್ಲಿ ಯತ್ನಾಳ್ ಅನ್ನೋದು ಅವರ ಒಂದು ಕಲ್ಪನೆ. ಆ ರೀತಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಯತ್ನಾಳ್ಗೆ ಈಗ ಸಿಗ್ತಿರುವಂಥ ಜನಬೆಂಬಲದ ಬಗ್ಗೆ ಈ ದೆಹಲಿಯ ಪ್ರಮುಖ ನಾಯಕ, ನಂಬರ್ 2 ಪೊಸಿಷನಲ್ಲಿರುವಂತಹ ನಾಯಕ ಈಗ ಮಾತುಕತೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ರಾಜ್ಯದಲ್ಲಿ ನಡೀತಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಬಗ್ಗೆ ರಾಜ್ಯದ ನಾಯಕರು ಈ ಯತ್ನಾಳು ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಯತ್ನಾಳ್ ಜೊತೆಗೂ ಕೂಡ ಕೆಲವು ಕೇಂದ್ರದ ನಾಯಕರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ, ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದೇ ನೋ ಡೌಟ್ ಏನಿಲ್ಲ. ಆದರೆ ಯತ್ನಾಳ್ ಯಾವ ಈ ಹಿಂದಿನ ತಮ್ಮ ದಾಟಿ ಇತ್ತು ಅದೇ ದಾಟಿಯಲ್ಲಿ ವಾಗ್ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅದರಲ್ಲೂ ಕೂಡ ಈಗ ಗಣೇಶೋತ್ಸವದ ಸಂಭ್ರಮದಲ್ಲಿ ಹಿಂದೂ ಪರ ಸಂಘಟನೆಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡನ್ನು ಇಡ್ತಿರುವಂಥದ್ದು, ಕಾಲ್ ಶೀಟ್ಗೆ ಕಾಯ್ತಾ ಇರುವಂಥದ್ದು ಈ ಯತ್ನಾಳ್ ಅವರದ್ದು. ಆ ಥರ ಕ್ರೇಜು ಯತ್ನಾಳ್ ಅವರು ಈಗ ಸೃಷ್ಟಿ ಮಾಡಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜನ ಸೇರ್ತಿರೋದನ್ನು ನೋಡಿದ್ರೆ, ಜನಜಾತ್ರೆ ಸೇರ್ತಿರೋದನ್ನು ನೋಡಿದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಹವ ಎಂಥದ್ದು ಅನ್ನೋದನ್ನು ನೀವು ಗಮನಿಸಬೇಕು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವಾಪಸ್ ಆಗ್ತಾರಾ ಅನ್ನುವಂತಹ ಒಂದು ದೊಡ್ಡ ಚರ್ಚೆಯೂ ಕೂಡ ಈಗ ಶುರುವಾಗಿದೆ. ವಾಪಸ್ ಆದರೆ ಅದು ಸಾಮಾನ್ಯವಾದಂಥ ಸ್ಥಾನಮಾನದೊಂದಿಗೆ ಅಲ್ಲ, ದೊಡ್ಡ ಸ್ಥಾನದೊಂದಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ವಿಚಾರ ಇದೆ. ಅದೇ ಕಾರಣಕ್ಕೆ ಯತ್ನಾಳ್ ಪದೇ ಹೇಳ್ತಿದ್ದಾರೆ, ನಾನು CM ಆಗ್ತೀನಿ, ನಾನು CM ಆದರೆ ಹೀಗೆ ಮಾಡ್ತೀನಿ, ಜೊತೆಗೆ ನಾನು CM ಆದಾಗ ಒಂದು ದೊಡ್ಡ ವಿಚಾರವನ್ನು
ದೊಡ್ಡ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೇನೆ ಅನ್ನೋದನ್ನು ಈಗಾಗಲೇ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಿರುವಂಥದ್ದು. ಈಗ ಇದೇ ಹೊತ್ತಲ್ಲಿ ಕೇಂದ್ರದ ಒಬ್ಬ ಪ್ರಮುಖ ನಾಯಕ ಹೇಳ್ದಲ್ಲ, ನಂಬರ್ 2 ಪೊಸಿಷನ್ನಲ್ಲಿರುವಂಥ ನಾಯಕ, ಅದು ಬೇರೆ ಯಾರು ಅಲ್ಲ, ಅದೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಾಯಲ್ಲಿ ಈಗ ಯತ್ನಾಳ್ ಅವರ ಮಾತು ಬಂದಿದೆ, ಯತ್ನಾಳ್ ಅವರ ಹೆಸರು ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಅಚ್ಚರಿ ಆಗದೆ ಇರಲಾರದು. ಹೌದು, ಯತ್ನಾಳ್ ಅವರ ಹೆಸರನ್ನು ಈಗ ಕೇಂದ್ರದ ನಾಯಕರು ಪಠಿಸೋದಕ್ಕೆ ಶುರು ಮಾಡಿದ್ದಾರೆ. ವಿಜೇಂದ್ರ ಹಾಗೂ ಆರ್ ಅಶೋಕ್ಗೆ ಅಮಿತ್ ಶಾ ಅವರು ಸಿಕ್ಕಾಪಟ್ಟೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಮೊನ್ನೆ ಮದ್ದೂರು ಕೇಸ್ ಆಯ್ತಲ್ಲ, ಅದಾದಮೇಲೆ ಒಂದು ಸಲ ಡೆಲ್ಲಿ ಪ್ರಯಾಣವೂ ಕೂಡ ಆಯಿತು ಇವರಿಬ್ಬರದು ಕೂಡ. ಸುಮಾರು ಸಲ ಹೋಗಿ ಬರ್ತಾ ಇರ್ತಾರೆ. ಆದರೆ ಈಗ ಮೊನ್ನೆಯ ಮೀಟಿಂಗ್ನಲ್ಲಿ ವಿಜೇಂದ್ರ ಮತ್ತು ಅಶೋಕ್ಗೆ ಅಮಿತ್ ಶಾ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರಂತೆ. ಯಾಕಂತ ಹೇಳಿದ್ರೆ ಯತ್ನಾಳ್ಗೆ ಇದ್ದಂಥ ಜನಬೆಂಬಲ ಮತ್ತು ಯತ್ನಾಳ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸೃಷ್ಟಿಯಾದಂತಹ ಜನಪ್ರವಾಹಕ್ಕೂ ನೀವು ಹೋದಾಗ ಸೃಷ್ಟಿಯಾದಂಥ ಜನಪ್ರವಾಹಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಈಗ ನೀವೇ ಯೋಚನೆ ಮಾಡಿ ಅಂತಲೂ ಕೂಡ ಹೇಳಿದಾರಂತೆ ಮತ್ತು ಕ್ಲಾಸನ್ನು ತೆಗೆದುಕೊಂಡಿದ್ದಾರಂತೆ. ಇನ್ಫ್ಯಾಕ್ಟು ಅಲ್ಲಿ ಒಂದು ಮಾತನ್ನು ಕೂಡ ಹೇಳಿದಾರಂತೆ. ಏನು, ವಿಜೇಂದ್ರಗೆ ಅಶೋಕ್ಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡು ನಿಮ್ಮ ಮಾತನ್ನು ಕೇಳಿ ಯತ್ನಾಳ್ ಅವರನ್ನು ಹೊರಗಡೆ ಹಾಕಿ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಸ್ವತಃ ಕೇಂದ್ರದ ಸಚಿವರ ಜೊತೆಗೇ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತೇಳಿ. ಇದನ್ನು ಯತ್ನಾಳ್ ಕೂಡ ಮೊನ್ನೆ ಹೇಳಿದ್ರು. ನಾನು ಹೇಳಿದ್ರೆ ಸುಳ್ಳು ಅಂತೇಳಿ ಆಗುತ್ತೆ, ನೀವೇ ನಿಮ್ಮ ಸೋರ್ಸ್ ಪ್ರಕಾರ ಅಂದರೆ ರಿಪೋರ್ಟಿಗೆ ಹೇಳ್ತಾರೆ, ನಿಮ್ಮ ಸೋರ್ಸ್ ಪ್ರಕಾರ ಒಬ್ಬ ಮಿನಿಸ್ಟ್ರ್ ಬಳಿ ಈ ರೀತಿ ಹೇಳಿದ್ದಾರೆ ಅಂತೆ ಅನ್ನೋಂಥ ನಿಮಗೆ ಗೊತ್ತಾಯ್ತಲ್ಲ, ಅದು ಗೊತ್ತಾಗಬೇಕಾಗಿರೋದು ದೊಡ್ಡ ವಿಚಾರ. ನಾನು ಹೇಳಿದ್ರೆ ತಪ್ಪಾಗ್ತದೆ, ಇವನೇನೋ ಬಡ್ಕೊಳ್ತಾನೆ, ಇವನಿಗೆ ಕೆಲಸ ಎಲ್ಲ ಮಾಡೋಕ್ಕೆ ಇವನು ಬಿಲ್ಡಪ್ಪನ್ನು ಕೊಡ್ಕೊಳ್ತಾನೆ ಅಂತೇಳಿ ಹೇಳ್ತೀರಾ, ಅದಕ್ಕೆ ನಾನು ಕೂಡ ಸುಮ್ಮನಿದ್ದೆ ಅನ್ನೋಂಥ ವಿಚಾರವನ್ನು ಹೇಳ್ತಾ कर्नाटक में हम बड़ा गलती किया, विजेंद्र बात सुन के यत्नाल को पार्टी से बाहर किया, बहुत गलती हो गया ಅಂತ ಹೇಳ್ಬಿಟ್ಟು ಅಮಿತ್ ಶಾ ಸ್ವತಃ ಕೇಂದ್ರ ಮಂತ್ರಿಯ ಬಳಿ ಹೇಳಿದ್ದಾರೆ. ಅಂದರೆ ನಾವು ದೊಡ್ಡ ತಪ್ಪನ್ನು ಮಾಡಿದ್ವಿ, ಯತ್ನಾಳನ್ನು ಪಾರ್ಟಿಯಿಂದ ಹೊರಗಡೆ ಹಾಕಿ, ಅದು ಕೂಡ ವಿಜೇಂದ್ರ ಮಾತನ್ನು ಕೇಳಿ ನಾವು ಪಾರ್ಟಿಯಿಂದ ಹೊರಗಡೆ ಹಾಕಿ ದೊಡ್ಡ ತಪ್ಪನ್ನು ಮಾಡಿದ್ದೀವಿ ಅನ್ನೋಂಥದ್ದನ್ನು ಇಲ್ಲಿ ಕೇಂದ್ರ ಮಂತ್ರಿಯ ಬಳಿ ಹೇಳಿದ್ದಾರೆ. ಆ ಮಂತ್ರಿ ಸ್ವತಃ ಯತ್ನಾಳ್ ಅವರಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಸೊ ಅಲ್ಲಿಗೆ ಒಂದು ಕಡೆಗೆ ಅಧಿಕೃತವಾಗಿ ಅಧ್ಯಕ್ಷರ ಹೆಸರು ಇನ್ನೂ ಕೂಡ ಘೋಷಣೆ ಆಗಿಲ್ಲ, ಮತ್ತೆ ಈಗ ಗೊಂದಲಗಳು ಶುರುವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಅಧ್ಯಕ್ಷರ ಬದಲಾವಣೆ ಪ್ರಯತ್ನ ನಡೀತಾನೆ ಇದೆ. ವಿಜೇಂದ್ರ ಅಂದರೆ ಬಹಳಷ್ಟು ಜನಕ್ಕೆ, ಅದರಲ್ಲೂ ಕೂಡ ಸೀನಿಯರ್ಸ್ಗೆ ಇಷ್ಟ ಇಲ್ಲ ವಿಜೇಂದ್ರ. ಇನ್ನು ವಿಜೇಂದ್ರ ಅಧ್ಯಕ್ಷ ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ಈ ಕ್ಷಣಕ್ಕೂ ಕೂಡ ಒಂದು ಟೀಮ್ ರೆಡಿನೇ ಇಲ್ಲ. ಇವರು ಫಸ್ಟ್ ಟೈಮ್ MLA, ನಾವು ಯಾಕೆ ಒಪ್ಪಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ರೀತಿ ಕಾಲು ಎಳಿತಾನೆ ಇದ್ದಾರೆ. ಇನ್ನು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಅಥವಾ ಪಕ್ಷವನ್ನು ಮುನ್ನಡೆಸುವಂಥ ವಿಚಾರದಲ್ಲೂ ಕೂಡ ವಿಜೇಂದ್ರ ಹಿಂದೆ ಬಿದ್ದಿದ್ದಾರೆ. ಹೀಗಾಗಿ ವಿಜೇಂದ್ರ ಅವರನ್ನು ಈ ಕೂಡಲೇ ಕೈ ಬಿಡುವಂತಹ ಆಲೋಚನೆಯಲ್ಲಿ ಕೇಂದ್ರದ ನಾಯಕರು ಇದ್ದಾರೆ. ಜೊತೆಗೆ ಈಗ BSY ಅನ್ನು ಫಾಲೋ ಮಾಡಿಕೊಂಡು ಒಂದು ಗುಂಪೇನೋ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತು, ಅವ್ರಿಗೂ ಕೂಡ ಶಾಕ್ ಎದುರಾಗಿದೆ. ಯಾಕಂತ ಹೇಳಿದ್ರೆ BSY ಹೇಳಿದಂಥ ಯಾವ ಒಂದು ಸಲಹೆ ಸೂಚನೆಯನ್ನು ಕೂಡ ಕೇಂದ್ರದ ನಾಯಕರು ಸ್ವೀಕರಿಸೋದಕ್ಕೆ ಸಿದ್ಧವಿಲ್ಲ. ಮೊನ್ನೆ ಅವ್ರಿಗೂ ಕೂಡ ಕೇಳಿದ್ದೆಲ್ಲದೂ ಕೂಡ ರಾಂಗ್ ಆಯಿತು ಅನ್ನೋದನ್ನು ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇನ್ನು ಯತ್ನಾಳ್ ಕೂಡ ಇದನ್ನು ಅರ್ಥ ಮಾಡಿಸ್ತಿದ್ದಾರೆ. ನೋಡಿ, BJPಗೆ ಲಿಂಗಾಯತರು ಅನಿವಾರ್ಯ ಅಲ್ಲ, ಲಿಂಗಾಯತರು ಆಡ್ಕೊಂಡು ಪಾರ್ಟಿಯನ್ನು ಅಪ್ಪ ಮಕ್ಕಳು ಹಾಳು ಮಾಡಿ ಹಾಕಿದ್ದಾರೆ. ನೋಡಿ, ಮದ್ದೂರಲ್ಲಿ ಯಾವ ಲಿಂಗಾಯತರಿದ್ದಾರೆ, ಬೇರೆ ಬೇರೆ ಕಡೆಯೂ ಕೂಡ ಯಾವ್ಯಾವ ಲಿಂಗಾಯತರಿದ್ದಾರೆ. ಈಗ ನೋಡಿ, ತುಮಕೂರಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಂಗಳೂರಿನಲ್ಲಿ, ಜೊತೆಗೆ ಈ ಯತ್ನಾಳ್ ಹೋದಂಥ ಮದ್ದೂರಿನಲ್ಲಾಗಿರ್ಬೋದು, ಯಾವುದೇ ಭಾಗಕ್ಕೆ ನೀವು ಹೋಗಿ ಎಲ್ಲೇ ಹೋದರೂ ಕೂಡ ಜನ ಸೇರ್ತಿದ್ದಾರೆ. ಜನ ಸೇರ್ತಾ ಇರುವಂಥದ್ದು ಹಿಂದುತ್ವಕ್ಕೆ, ಈ ಲಿಂಗಾಯತ ಧರ್ಮಕ್ಕೆ ಅಥವಾ ಇನ್ನೊಂದು ಜಾತಿಗೆ, ಇನ್ನೊಂದು ಪಥಕ್ಕೆ, ಇನ್ನೊಂದು ಧರ್ಮಕ್ಕೆ ಯಾವುದಕ್ಕೂ ಕೂಡ ಅಲ್ಲ. ಎಲ್ಲರೂ ಕೂಡ ಸೇರ್ತಿರುವಂಥದ್ದು ಹಿಂದುತ್ವಕ್ಕಾಗಿ, ಕಟ್ಟರ್ ಹಿಂದುತ್ವಕ್ಕಾಗಿ. ಅಂಥವ್ರು ಬೇಕು, ಅಂಥ ನಾಯಕರು ಬೇಕು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಯಾವುದೋ ಧರ್ಮದ ಜೊತೆಗೆ ಅಥವಾ ಯಾವುದೋ ಧರ್ಮದ ನಾಯಕನ ಜೊತೆಗೆ ಹೋಗದೆ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ನಾವು ಹಿಂದುತ್ವದ ಹಿಂದೆನೇ ಹೋಗಬೇಕು. ಆಗ ಮಾತ್ರ ಇಲ್ಲಿ ನಾವು ಜಯಿಸೋಕ್ಕೆ ಸಾಧ್ಯ. 2028ರಲ್ಲೂ ಕೂಡ ನನ್ನ ಅಜೆಂಡಾ ಅದೇ, ಪಕ್ಕ ಹಿಂದುತ್ವದ ಅಜೆಂಡದಲ್ಲೇ ನಾನು ಹೋಗೋದು. ನೋಡಿ ಎಷ್ಟು ಸೀಟನ್ನು ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ನೇರವಾಗಿ ಸವಾಲನ್ನು ಹಾಕ್ತಾರೆ. ಅಂದರೆ ಇಲ್ಲಿ ಎಲ್ಲೂ ಕೂಡ ಯಾರಿಗೂ ಕೂಡ ₹1 ದುಡ್ಡನ್ನು ಕೊಟ್ಟಿಲ್ಲ, ಯಾರಿಗೂ ಕೂಡ ಪೆಟ್ರೋಲನ್ನು ಹಾಕ್ಸಿಲ್ಲ, ಯಾರಿಗೂ ಕೂಡ ₹1 ಕೈಯಲ್ಲಿ ಕಾಸನ್ನು ಕೊಟ್ಟಿಲ್ಲ. ಆದರೂ ಕೂಡ 2,000 ಹುಡುಗರು ಬರ್ತಾರೆ ಅಂತ ಹೇಳಿದ್ರೆ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೇವೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಯತ್ನಾಳ್ ಕೊಡ್ತಾರೆ. ಅಂದರೆ ಇಲ್ಲಿ ನಾವು ಕೇವಲ 4% ಮುಸ್ಲಿಂ ಇರೋರು ಅವರೇ ಇಷ್ಟು ಆಡುವಾಗ ನಾವು ಇನ್ನು ಹೇಗೆ ಆಡಬೇಕಾಗ, ಇನ್ನು ಅವರೇನಾದರೂ 4%ಇಂದ 40% ಮೇಲೆ ಆದರೆ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿ ಅಂತೇಳ್ಬಿಟ್ಟು ಕಿವಿ ಮಾತನ್ನು ಹೇಳ್ತಾ, ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಬದಲಾವಣೆಯ ಮಹಾಪರ್ವವನ್ನು ತರಬೇಕು ಅನ್ನುವಂತಹ ಸಂಕಲ್ಪವನ್ನು ಯತ್ನಾಳ್ ಮಾಡಿದ್ದಾರೆ.
ಅದರ ಜೊತೆಗೆ ರಾಜ್ಯದ BJP ನಾಯಕರು ಕೂಡ ಒಂದು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಅಮಿತ್ ಶಾ ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಮಹಾಪರ್ವ ಮುಂದೆ ಘಟಿಸಲಿದೆ. ಯತ್ನಾಳ್ ಮತ್ತೆ ಮುನ್ನೆಲೆಗೆ ಬರಲಿದ್ದಾರೆ ಅನ್ನುವಂಥ ಸೂಚನೆ ಸಿಗ್ತಾ ಇದೆ. ನಿಮ್ಗೇನಿಸುತ್ತೆ ಸ್ನೇಹಿತರೆ, ಯತ್ನಾಳ್ ಅವರ ಈ ರಾಜಕೀಯ ಬದಲಾವಣೆಯ ಬಗ್ಗೆ ಮತ್ತು ಈ ಮಹಾಪರ್ವದ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.